ಸೊ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಈ ವಿಡಿಯೋದಲ್ಲಿ ಯಾವುದೇ ಥರ ಮೂವೀಸ್ ಅಥವಾ ಸೀರೀಸ್ನ ಎಕ್ಸ್ಪ್ಲೇನ್ ಮಾಡಿದೆ. ಫಸ್ಟ್ ಟೈಮ್ ಒಂದು ಗಿಫ್ಟ್ ಶಾಪ್ ಮೇಲೆ ವಿಲಾಗ್ ಕ್ರಿಯೇಟ್ ಮಾಡೋಣ ಅಂದ್ಕೊಂಡೆ. ಸೊ ಇದರಿಂದ ರೀಸನ್ ಏನು ಅಂದರೆ, ಇವತ್ತು ನನ್ನ ಫ್ರೆಂಡ್ ಬರ್ಡೇ ಪ್ಲಸ್ ಇಟ್ಸ್ ಪಾಪ್ ಕಲ್ಚರ್ ಆ್ಯಂಡ್ ಆ್ಯನಿಮಿ ಸ್ಟೋರ್. ಸೊ ಆಲ್ಮೋಸ್ಟ್ 2 to 3 ವೀಕ್ಸಿಂದ ನನ್ನ ಫ್ರೆಂಡ್ ಬರ್ಡೇಗೆ ಯಾವ ಥರ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಯೋಚನೆ ಮಾಡ್ತಾನೆ ಇದ್ದೆ. ಬಟ್ ಫೈನಲಿ ಒಂದು ಗಿಫ್ಟ್ ಶಾಪ್ಗೆ ಕರ್ಕೊಂಬಂದಿದ್ದೀನಿ, ಜೊತೆಗೆ ಒಂದು ಚಾಲೆಂಜ್ನು ಆಕ್ಸೆಪ್ಟ್ ಮಾಡಿದ್ದೀನಿ. ಸೊ ಅದೇನು ಅಂದರೆ, ನನ್ನ ಫ್ರೆಂಡ್ ಈ ಸ್ಟೋರಲ್ಲಿ ಎಷ್ಟು ಐಟಮ್ಸ್ ಪರ್ಚೇಸ್ ಮಾಡ್ತಾನೋ ಅದರದ್ದು ಕಂಪ್ಲೀಟ್ ಬಿಲ್ ನಾನೇ ಪೇ ಮಾಡ್ತೀನಿ. ಅವ್ನು ಈ ಸ್ಟೋರಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಬೇಕಂದ್ರೂ ಪರ್ಚೇಸ್ ಮಾಡ್ಬೋದು. ದೇರ್ ಇಸ್ ನೋ ಲಿಮಿಟ್. ಆದರೆ ಜಸ್ಟ್ ಒನ್ ಕಂಡೀಷನ್, ದಟ್ ಈಸ್ ಟೈಮ್ ಡ್ಯೂರೇಷನ್. ಸೊ ನಾನು ಈ ಎಂಟೈರ್ ಸ್ಟೋರ್ ವೀಡಿಯೋ ಕವರ್ ಮಾಡೋವರೆಗೂ. ಸೊ ಚಾಲೆಂಜ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫರ್ದರ್ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಇವಾಗ ನೀವು ನೋಡ್ತಿರೋಂಥ ಶಾಪ್ ಹೆಸರು ಬಂದು ಆ್ಯನಿಮೇಷನ್ ಸೂಕ್. ಸೊ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳ್ದಂಗೆ ಇಟ್ಸ್ ಅ ಪಾಪ್ ಕಲ್ಚರ್ ಆ್ಯಂಡ್ ಸೂಪರ್ ಹೀರೋ ಗಿಫ್ಟ್ ಸ್ಟೋರ್. ಸೊ ಈ ಸ್ಟೋರಲ್ಲಿ ಯಾವುದೇ ಥರ ಏಜ್ ಬ್ಯಾರಿಯರ್ಸ್ ಇಲ್ಲ. ಯಾಕಂದರೆ ಆ್ಯನಿಮೇಷನ್ ಅನ್ನೋ ವರ್ಡ್ ಕೇಳಿದ ತಕ್ಷಣವೇ ನಿಮ್ಮ ಮೈಂಡಲ್ಲಿ ಬರ್ತಿರ್ಬೋದು, ಮೇ ಬಿ ಇಲ್ಲಿ ಸಿಗೋವಂಥ ಗಿಫ್ಟ್ಸ್ ಮತ್ತು ಪ್ರಾಡಕ್ಟ್ ಬರೀ ಸ್ಮಾಲ್ ಚಿಲ್ಡ್ರನ್ಸ್ಗೆ ರಿಲೇಟೆಡ್ ಆಗಿರ್ಬೋದು ಅಂತ. ಬಟ್ ಇಟ್ಸ್ ರಾಂಗ್. ಯಾಕಂದರೆ ಈವನ್ ಅಡಲ್ಟ್ಸ್ಗೂ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಜೊತೆಗೆ ಹ್ಯಾಂಡ್ಮೇಡ್ ಗಿಫ್ಟ್ಸ್ ಸಹ ಸಿಗುತ್ತೆ. ಸೊ ಫಸ್ಟು ನಾನು ಈ ಸ್ಟೋರ್ನ ನೋಡಿದ ತಕ್ಷಣ ನನ್ನ ಮೈಂಡಲ್ಲಿ ರೈಸ್ ಆಗಿದ್ದ ಕ್ವಶನ್ ಏನು ಅಂದರೆ, ವಾಟ್ ಈಸ್ ಆ್ಯನಿಮೇಷನ್ ಸೂಕ್? ಅದಕ್ಕೆ ಅವ್ರನ್ನ ಕೇಳಿದೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಆ್ಯನಿಮೇಷನ್ ಸೂಕ್ ಅಂತ. ಸೊ ಇಟ್ಸ್ ಎ ಪ್ಲೇಸ್ ವೇರ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಒನ್ ವೇ ಆರ್ ಅದರ್ ವೇ ಕನೆಕ್ಟೆಡ್ ಟು ದ ಆ್ಯನಿಮೇಷನ್ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರು ಈ ಸ್ಟೋರ್ಗೆ ಆ್ಯನಿಮೇಷನ್ ಸೂಕ್ ಅಂತ ಕರೀತಾರೆ. ಸೊ ಈ ಓನರ್ಸ್ ಆಲ್ಮೋಸ್ಟ್ 4 to 5 ಇಯರ್ಸಿಂದ ಈ ಶಾಪ್ನ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಇವರು ಫಸ್ಟು ಚರ್ಚ್ ಸ್ಟ್ರೀಟಲ್ಲಿ ಲೊಕೇಟೆಡ್ ಆಗಿದ್ದರು, ಬಟ್ ರೀಸೆಂಟಾಗಿ ಕೋಕ್ ಟೌನ್ಗೆ ಶಿಫ್ಟ್ ಆಗಿದ್ದಾರೆ. ಸೊ ಈ ಸ್ಟೋರ್ದು ಪ್ರೆಸೆಂಟ್ ಲೊಕೇಶನ್ನ ನಾನು ಆಲ್ರೆಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಆ ಲೊಕೇಶನ್ನ ಫಾಲೋ ಮಾಡಿಕೊಂಡು ಕಾಲ್ಸ್ಟನ್ ರೋಡ್ ರೀಚ್ ಆಗಿದ ತಕ್ಷಣ ಫ್ಲೈಓವರಿಂದ ಡೌನ್ ಬಂದು ಲೆಫ್ಟ್ ಸೈಡ್ ಟರ್ನ್ ಆಗಬೇಕು. ಅದಾದಮೇಲೆ ಒಂಚೂರು ಮುಂದೆ ನಡ್ಕೊಂಡು ಬಂದಿದ ತಕ್ಷಣ ನಿಮಗೆ ಆ್ಯನಿಮೇಷನ್ ಸೂಕ್ ಸ್ಟೋರ್ ಕಾಣಿಸುತ್ತೆ. ಸೊ ಫಸ್ಟು ನಾನು ಈ ಸ್ಟೋರ್ ಬಗ್ಗೆ ಕಂಪ್ಲೀಟಾಗಿ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಅದಾದಮೇಲೆ ಈ ಸ್ಟೋರಲ್ಲಿ ಯಾವ ಥರ ಪ್ರಾಡಕ್ಟ್ಸ್ ಸಿಗುತ್ತೆ, ಜೊತೆಗೆ ಅದರದ್ದು ಪ್ರೈಸ್ ಎಷ್ಟು ಅನ್ನೋದನ್ನ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟೋರ್ ಒಳಗಡೆ ಎಂಟರ್ ಆಗಿದ ತಕ್ಷಣವೇ ಫಸ್ಟು ನಮಗೆ ಕಾಣಿಸೋಂಥ ಪ್ರಾಡಕ್ಟ್ ಬಂದು 2 ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡಿರೋಂಥ ಮಾಂಗಾ ಪೋಸ್ಟರ್ಸ್. ಸೊ ನನ್ನ ಲೆಫ್ಟ್ ಸೈಡಲ್ಲಿರೋಂಥ ಮಾಂಗಾ ಪೋಸ್ಟರ್ದು ಪ್ರೈಸ್ ಬಂದು 250 ಮತ್ತು ನನ್ನ ರೈಟ್ ಸೈಡಲ್ಲಿರೋಂಥ ಮಾಂಗಾ ಪೋಸ್ಟರ್ದು ಪ್ರೈಸ್ ಬಂದು 200. ಸೊ ಎರಡೂ ಮಾಂಗಾ ಪೋಸ್ಟರ್ಸೇ, ಬಟ್ ಎಂತಕ್ಕೆ ಪ್ರೈಸ್ ವೇರಿ ಆಗುತ್ತೆ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ಸೊ ಫಸ್ಟು ನಾವು ನಮ್ಮ ಲೆಫ್ಟ್ ಸೈಡಲ್ಲಿರೋಂಥ ಮಾಂಗಾ ಪೋಸ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪೋಸ್ಟರ್ಸ್ ಅಂದಿದ ತಕ್ಷಣ ನಾನು ಹೇಳೋದಂದರೆ, ಪೋಸ್ಟರ್ಸ್ ಯಾವಾಗಲೂ ಒಂದು ಆರ್ಟ್ ವರ್ಕ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಮಾಂಗಾ ಪೋಸ್ಟರ್ಸಿಂದ ಏನು ಯೂಸ್ ಇದೆ ಅಂದರೆ, ನೀವು ಹೋಮ್ ಇಂಟೀರಿಯರ್ಸ್ನ ಡಿಸೈನ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮದೇ ಒಂದು ಪರ್ಸ್ನಲ್ ರೂಮ್ ಇದ್ದರೆ ವಾಲ್ ಮೇಲೆ ಅಟ್ಯಾಚ್ ಮಾಡ್ಬೋದು. ಸೊ ಅಟ್ ಪ್ರೆಸೆಂಟ್ ಯಾವ ಆ್ಯನಿಮಿ ಥೀಮ್ಸಲ್ಲಿ ಮಾಂಗಾ ಪೋಸ್ಟರ್ಸ್ ಅವೈಲೇಬಲ್ ಇದೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ನರುಟೋ, ಕಕಾಕ್ಷಿ ಅಟಾಕೆ, ಎಗೇನ್ ನರುಟೋ ವಿತ್ ಎ ಟೇಲ್ಡ್ ಫಾಕ್ಸ್. ಸೊ ಲಾಸ್ಟಲ್ಲಿ ನೋಡ್ಬೋದು ನೀವು ನರುಟೋ ಸೀರೀಸಲ್ಲಿ ಬರೋವಂಥ ಎಲ್ಲ ಕ್ಯಾರೆಕ್ಟರ್ಸ್ ಈ ಪೋಸ್ಟರಲ್ಲಿ ರೆಪ್ರೆಸೆಂಟ್ ಆಗಿದ್ದಾರೆ. ಸೊ ನಾನು ಆವಾಗಲೇ ಹೇಳ್ದಂಗೆ ನನ್ನ ರೈಟ್ ಸೈಡಲ್ಲಿರೋಂಥ ಪೋಸ್ಟರ್ ಪ್ರೈಸ್ ಬಂದು 200. ಎಂದಕ್ಕೆ ಎರಡು ಪೋಸ್ಟರ್ಸ್ ಮಧ್ಯೆ ಇಷ್ಟೊಂದು ಡಿಫ್ರೆನ್ಸ್ ಇದೆ ಅಂದರೆ, ಇಟ್ ಈಸ್ ಮೇಡ್ ಆಫ್ ಮಂಗಾ ಪೇಪರ್, ಬೇರೆಸ್ ನನ್ನ ಕೈಲಿರೋಂಥ ಪೋಸ್ಟರ್ ಬಂದು ನಾರ್ಮಲ್ ಪೇಪರ್. ಸೊ ನೀವು ಟಚ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ
ಇದ್ರದ್ದು ಥಿಕ್ನೆಸ್ ಸ್ವಲ್ಪ ಲೋ ಇದೆ. ಅದ್ರ ಜೊತೆಗೆ ಮಂಗಾ ಕಾಮಿಕ್ಸಲ್ಲಿ ಯೂಸ್ ಮಾಡೋಂಥ ಹೈ ಗ್ರಾಮರೇಜ್ ಪೇಪರ್ನ ಯೂಸ್ ಮಾಡಿಲ್ಲ. ಸೊ ಅದು ಬಿಟ್ಟರೆ ಬೇರೇನೂ ಡಿಫ್ರೆನ್ಸ್ ಇಲ್ಲ, ಇಟ್ಸ್ ಜಸ್ಟ್ ಅ ನಾರ್ಮಲ್ ಪೋಸ್ಟರ್. ಸೊ ಈ ಕ್ಯಾಟಗರಿಯಲ್ಲಿ ಯಾವ ಆ್ಯನಿಮಿ ಥೀಮ್ಸ್ ಮೇಲೆ ಪೋಸ್ಟರ್ಸ್ ಅವೈಲೇಬಲ್ ಇದೆ ಅನ್ನೋದನ್ನ ನೋಡೋಣ. ಸೊ ಫಸ್ಟು ನರುಟೋ. ಸೊ ನರುಟೋ ಎಲ್ಲ ಫಾರ್ಮ್ಸಲ್ಲಿರೋದನ್ನ ಈ ಪೋಸ್ಟರಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೆಕೆಂಡ್ ಫೇರಿ ಟೈಲ್, ಒನ್ ಪೀಸ್, ಡೆತ್ ನೋಟ್, ಅಕಾತ್ಸುಕಿ, ಹೇಗೆ ನರುಟೋ. ಸೊ ಇಲ್ಲಿರೋಂಥ ಪೋಸ್ಟರ್ಸ್ನ ಕೌಂಟ್ ಮಾಡಿದ್ರೆ ಆಲ್ಮೋಸ್ಟ್ 300 ಎಬೋವ್ ಇದೆ. ಅದ್ರ ಜೊತೆಗೆ ಆ್ಯನಿಮಿ ಒಂದೇ ಕ್ಯಾಟಗರಿ ಅಲ್ಲದೆ ಕೆಲವೊಂದು ಮೂವೀಸ್ ಪ್ಲಸ್ ಸೀರೀಸ್, ಈವನ್ DC ಮತ್ತು ಮಾರ್ವೆಲಲ್ಲಿ ಬರೋವಂಥ ಕ್ಯಾರೆಕ್ಟರ್ಸ್ ಪೋಸ್ಟರ್ಸು ಸಹ ಈ ಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಪಕ್ಕದಲ್ಲೇ ಪೀಕರ್ಸ್ ಅವೈಲೇಬಲ್ ಇದೆ. ಸೊ ಪೀಕರ್ಸ್ ಅಂದರೆ ಬೇರೆ ಏನಲ್ಲ, ಆ್ಯನಿಮಿ ಕ್ಯಾರೆಕ್ಟರ್ ಸ್ಟಿಕ್ಕರ್ಸ್. ಸೊ ನೀವು ಇದನ್ನು ಹೆಲ್ಮೆಟ್ಸ್, ವಾರ್ಡ್ರೋಬ್, ಡೋರ್ ಅಥವಾ ಫ್ರಿಜ್ ಮೇಲೆ ಸ್ಟಿಕ್ ಮಾಡ್ಬೋದು. ಸೊ ಇದ್ರ ಪ್ರೈಸ್ ಎಷ್ಟು ಅಂದರೆ ಒಂದು ಪೀಸ್ಗೆ 60 ರೂಪೀಸ್ ಕಾಸ್ಟ್ ಆಗುತ್ತೆ. ಸೊ ಪೀಕರ್ಸ್ ಯಾವ ಥರ ಆ್ಯನಿಮಿ ಕ್ಯಾರೆಕ್ಟರ್ ಡಿಸೈನ್ಸಲ್ಲಿ ಸಿಗುತ್ತೆ ಅಂದರೆ, ಸೊ ನೀವು ನೋಡ್ತಾ ಇರ್ಬೋದು ಜುಜುತ್ಸು ಕೈಸನ್, ದಾಕಿ, ಡಾಕ್ಟರ್ ಸ್ಟೋನ್, ಮೈ ಹೀರೋ ಅಕಾಡೆಮಿಯಾ, ನರುಟೋ. ಸೊ ಈ ಥರ ಎಷ್ಟೋ ಆ್ಯನಿಮಿ ಕ್ಯಾರೆಕ್ಟರ್ ಡಿಸೈನ್ಸಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು ಈ ಸ್ಟೋರಲ್ಲಿ ಹೋಲೋಗ್ರಾಫಿಕ್ ಆ್ಯನಿಮಿ ಸ್ಟಿಕ್ಕರ್ಸ್ ಕೂಡ ಸಿಗುತ್ತೆ. ಸೊ ಹೋಲೋಗ್ರಾಫಿಕ್ ಆ್ಯನಿಮಿ ಸ್ಟಿಕ್ಕರ್ಸ್ನ ಪರ್ಲಸೆಂಟ್ ಸ್ಟಿಕ್ಕರ್ಸ್ ಅಂತಲೂ ಕರೀತಾರೆ. ಯಾಕಂದರೆ ಇಂಟರ್ಚೇಂಜ್ ಆಗೋದ್ರ ಜೊತೆಗೆ ಸಖತ್ತಾಗಿ ಸ್ಟನ್ನಿಂಗ್ ರೈನ್ಬೋ ಎಫೆಕ್ಟ್ ಕೊಡುತ್ತೆ. ಸೊ ಇದ್ರ ಪ್ರೈಸ್ ಬಂದು 70 ರೂಪೀಸ್ ಕಾಸ್ಟ್ ಆಗುತ್ತೆ. ಮೀನ್ಸ್ ಒಂದು ಪೀಸ್ಗೆ 70 ರೂಪಾಯಿ ಬೀಳುತ್ತೆ, ವಿಚ್ ಕನ್ಸಿಸ್ಟ್ ಆಫ್ 3 ಲೇಯರ್ಸ್. ಸೊ ಬೋತ್ ಪೀಕರ್ಸ್ ಮತ್ತು ಹೋಲೋಗ್ರಾಫಿಕ್ ಸ್ಟಿಕ್ಕರ್ಸ್ ಇವೆರಡ್ರ ಮೇಲೆ ಯಾವುದೇ ಥರ ನೀರು ಬಿದ್ದರೂ ಏನೂ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಬೋತ್ ಆರ್ ವಾಟರ್ ರೆಸಿಸ್ಟೆಂಟ್, ಮೀನ್ಸ್ ವಾಟರ್ ಪ್ರೂಫ್. ಈವನ್ ನಿಮಗೆ ಸ್ಮಾಲ್ ಸೈಜಲ್ಲಿ ಆ್ಯನಿಮಿ ಸ್ಟಿಕ್ಕರ್ಸ್ ಬೇಕಂದರೆ ಈ ಸ್ಟೋರಲ್ಲಿ ಸಿಗುತ್ತೆ. ಸೊ ಇದ್ರ ಪ್ರೈಸ್ ಬಂದು ಒಂದು ಪ್ಯಾಕ್ಗೆ 220 ರೂಪೀಸ್ ಏನೋ ಕಾಸ್ಟ್ ಆಗುತ್ತೆ. ಮೀನ್ಸ್ ಒಂದು ಪ್ಯಾಕ್ ಒಳಗಡೆ 10 ಸ್ಟಿಕ್ಕರ್ಸ್ ಸಿಗುತ್ತೆ. ಸೊ ಇದನ್ನು ನೀವು ಲ್ಯಾಪ್ಟಾಪ್ಸ್ ಅಥವಾ ಬ್ಯಾಗ್ ಮೇಲೆ ಯೂಸ್ ಮಾಡ್ಬೋದು. ಸೊ ಅಟ್ ಪ್ರೆಸೆಂಟ್ ಯಾವ ಥೀಮಲ್ಲಿ ಸ್ಟಿಕ್ಕರ್ಸ್ ಇದೆ ಅಂದರೆ ವಾಲಿಬಾಲ್ ಸೀರೀಸ್ ಆಗಿರೋಂಥ ಹೈಕು, ಆಮೇಲೆ ಗೇಮ್ ಆಫ್ ಥ್ರೋನ್ಸ್, ಫೇರಿ ಟೈಲ್, ಈವನ್ ಮಾರ್ವಲ್ ಸ್ಟುಡಿಯೋಸ್ ಬ್ಲ್ಯಾಕ್ ವಿಡೋ, ಐರನ್ ಮ್ಯಾನ್. ಸೊ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಇದೆ ಅಂದರೆ ಹೆಡ್ಫೋನ್ಸ್ ಇದೆ. ಸೊ ಇದ್ರ ಪ್ರೈಸ್ ಬಂದು 600 ರೂಪೀಸ್ ಕಾಸ್ಟ್ ಆಗುತ್ತೆ. ಸೊ ಸಿಂಬಲ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರ್ಬೋದು ಯಾವ ಆ್ಯನಿಮಿ ಸೀರೀಸ್ ಲೋಗೋ ಅಂತ. ಐ ಥಿಂಕ್ ಅಟ್ಯಾಕ್ ಆನ್ ಟೈಟನ್ ಸೀರೀಸಲ್ಲಿ ಬರೋವಂಥ ಸಿಂಬಲ್ ಇದೆ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಮೈ ಫೇವ್ರೆಟ್ ಡಿಮನ್ ಸ್ಲೇಯರ್ ಬರೋವಂಥ ಸ್ವಾಟ್ಸ್, ಮೀನ್ಸ್ ಕಟಾನಾಸ್ ಅಂತ ಕರೀತಾರೆ. ಸೊ ಡಿಮನ್ ಸ್ಲೇಯರ್ ಸೀರೀಸಲ್ಲಿ ಯೂಸ್ ಮಾಡಿರೋಂಥ ಪ್ರತಿಯೊಬ್ಬ ಡಿಮನ್ ಸ್ಲೇಯರ್ ಸ್ವಾಟ್ ಡಿಸೈನಲ್ಲೇ ನಿಮಗೆ ಇಲ್ಲಿ ಕೀಬನ್ಸ್ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಡಿಸೈನ್ಸಲ್ಲಿ ಕಟಾನಾಸ್ ಅವೈಲೇಬಲ್ ಇದೆ. ಸೊ ಇದ್ರ ಪ್ರೈಸ್ ಬಂದು ಒಂದು ಕೀಬನ್ಸ್ಗೆ 300 ರೂಪೀಸ್ ಕಾಸ್ಟ್ ಆಗುತ್ತೆ. ಈವನ್ ನಿಮಗೆ ಕಟಾನಾಸ್ ಲಾರ್ಜ್ ಸೈಜಲ್ಲಿ ಬೇಕಂದ್ರೂ ಇವ್ರು ತರಿಸ್ಕೊಡ್ತಾರೆ. ಸೊ ಅದ್ರ ಪ್ರೈಸ್ ಬಂದು ಸೈಜ್ ಮೇಲೆ ಡಿಫರ್ ಆಗುತ್ತೆ. ಸೊ ನೆಕ್ಸ್ಟ್ ನೀವೇನಾದರೂ ನರುಟೋ ಸೀರೀಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಆ ಸೀರೀಸಲ್ಲಿ ನರುಟೋ ಹಾಕ್ಕೊಂಡಿರೋಂಥ ಸೇಮ್ ಡಿಸೈನಲ್ಲೇ ನಿಮಗೆ ಪೆಂಡೆಂಟ್ ಜೊತೆಗೆ ಹೆಡ್ ಬ್ಯಾಂಡ್ ಕೂಡ ಸಿಗುತ್ತೆ. ಸೊ ನೀವು ಇವಾಗ ನೋಡ್ತಿರ್ಬೋದು ಈ ಬ್ಲೂ ಕಲರ್ ಪೆಂಡೆಂಟ್ ಏನಾದರೂ ನಿಮಗೆ ಬೇಕು ಅಂದರೆ ನಿಮಗೆ 400 ರೂಪೀಸ್ ಕಾಸ್ಟ್ ಆಗುತ್ತೆ. ಈವನ್ ಬೇರೆ ಬೇರೆ ಆ್ಯನಿಮಿ ಸೀರೀಸ್ ಪೆಂಡೆಂಟ್ಸು ಸಹ ಸಿಗುತ್ತೆ. ಸೊ ಅಟ್ ಪ್ರೆಸೆಂಟ್ ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಡ್ರ್ಯಾಗನ್ ಬಾಲ್ ಝಿ ಸೀರೀಸ್ದು ಪೆಂಡೆಂಟ್ ಇದೆ, ಈವನ್ ಡೆತ್ ನೋಟ್. ಸೊ ಇದ್ರ ಪ್ರೈಸ್ ಬಂದು 300 ರೂಪೀಸ್ ಕಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಇವಾಗ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಆ್ಯನಿಮಿ ಕೀ ಚೈನ್ಸ್ ಇದೆ. ಸೊ ಅಟ್ ಪ್ರೆಸೆಂಟ್ ನನ್ನ ಹತ್ರ ವಾಂಟೆಡ್ ಅಂತ ಕೀ ಚೈನ್ ಇದೆ. ಐ ಥಿಂಕ್ ಇದು ಒನ್ ಪೀಸ್ ಸೀರೀಸ್ ಕೀ ಚೈನ್ ಅನ್ಕೊತೀನಿ. ಸೊ ಇದ್ರ ಪ್ರೈಸ್ ಬಂದು 200 ರೂಪೀಸ್ ಬೀಳುತ್ತೆ ನಿಮಗೆ. ನೆಕ್ಸ್ಟ್ ಡ್ರ್ಯಾಗನ್ ಬಾಲ್ ಝಿ ಆ್ಯನಿಮಿ ಕ್ಯಾರೆಕ್ಟರ್ಸ್ ಕೀ ಚೈನ್ ಅವೈಲೇಬಲ್ ಇದೆ. ಸೊ ಇವಾಗ ನೋಡ್ತಾ ಇರ್ಬೋದು ಅಟ್ ಪ್ರೆಸೆಂಟ್ ನನ್ನ ಹತ್ರ ಗೋಕೂದಿದೆ, ವೆಜೇಟಾ, ಗೋಹಾನ್. ಸೊ ಇದ್ರ ಪ್ರೈಸ್ ಬಂದು 250 ರೂಪೀಸ್ ಕಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಇದೆ ಅಂದರೆ ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ಬಾಬಲೆಡ್ ಅಂತ ಕರೀತಾರೆ. ಸೊ ಇವೆಲ್ಲ ಆಲ್ಮೋಸ್ಟ್ ಆನ್ಲೈನಲ್ಲಿ ಮಾತ್ರ ನೋಡಿದ್ದೆ, ಬಟ್ ಫಸ್ಟ್ ಟೈಮ್ ಲೈವಲ್ಲಿ ನೋಡ್ತಾ ಇದ್ದೀನಿ. ಸೊ ಇದನ್ನು ನೀವು ಕಾರ್ ಒಳಗಡೆ ಶೋ ಪೀಸ್ ಥರ ಇಕ್ಬೋದು ಅಥವಾ ಫೋನ್ ಹೋಲ್ಡರ್ ಥರ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಎಷ್ಟೊಂದು ಮಾಡಲ್ಸ್ ಇದೆ. ಸೊ ಅಟ್ ಪ್ರೆಸೆಂಟ್ ನನ್ನ ಕೈಲಿರೋಂಥ ಮಾಡಲ್ ಹೆಸರು ಬಂದು ಒನ್ ಪಂಚ್ ಮ್ಯಾನಲ್ಲಿ ಬರೋವಂಥ ಕ್ಯಾರೆಕ್ಟರ್ ಸಾಯಿತಾಮ. ಇವಾಗಲೂ ನೋಡಿ ಪಂಚಿಂಗ್ ಪೋಸಲ್ಲೇ ನಿಂತಿದ್ದಾನೆ. ಸೊ ಇದ್ರ ಪ್ರೈಸ್ ಬಂದು 2500 ರೂಪೀಸ್ ಆಗುತ್ತೆ. ಸೊ ನೆಕ್ಸ್ಟ್ ನರುಟೋ ಸೀರೀಸಲ್ಲಿ ಬರೋವಂಥ ಕ್ಯಾರೆಕ್ಟರ್ ಗಾರಾ ಮಾಡಲ್ ಇದೆ. ಸೊ ಇದ್ರ ಪ್ರೈಸ್ ಬಂದು 1500 ಆಗುತ್ತೆ. ಸೊ ನೆಕ್ಸ್ಟ್ ಮೈ ಹೀರೋ ಅಕಾಡೆಮಿ ಸೀರೀಸಲ್ಲಿ ಬರೋವಂಥ ಆಲ್ ಮೈಟ್. ಸೊ ಇದ್ರ ಪ್ರೈಸ್ ಬಂದು 1300 ಆಗುತ್ತೆ. ಸೊ ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ನೀವು ನೋಡ್ತಾ ಇರ್ಬೋದು ಸ್ಮಾಲ್ ಸೈಜಲ್ಲಿ ಟೋಕಿಯೋ ಗರ್ಲ್ ಸೀರೀಸಲ್ಲಿ ಬರೋವಂಥ ಫೀಮೇಲ್ ಆ್ಯನಿಮಿ ಕ್ಯಾರೆಕ್ಟರ್ಸ್ ಮಾಡಲ್ಸ್ ಅವೈಲೇಬಲ್ ಇದೆ. ಸೊ ನೀವೇನಾದರೂ 4 ಗರ್ಲ್ಸ್ ಇರೋವಂಥ ಟೋಕಿಯೋ ಗರ್ಲ್ ಪೂರ್ತಿ ಸೆಟ್ ತೊಗೊಬೇಕು ಅಂದರೆ ನಿಮಗೆ 4200 ರೂಪೀಸ್ ಕಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಡಿಮನ್ ಸ್ಲೇಯರಲ್ಲಿ ಬರೋವಂಥ ಎಲ್ಲ ಆ್ಯನಿಮಿ ಕ್ಯಾರೆಕ್ಟರ್ಸ್ ಮಾಡಲ್ ಸಿಗುತ್ತೆ. ಆ್ಯಂಡ್ ಹಿಯರ್ ಈಸ್ ಮೈ ಫೇವ್ರೆಟ್ ಡಿಮನ್ ಸ್ಲೇಯರ್ ಝೆನಿತ್ಸು. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆ್ಯನಿಮಿ ಸೀರೀಸಲ್ಲಿ ಬರೋವಂಥ ಪ್ರತಿಯೊಂದು ಆ್ಯನಿಮಿ ಕ್ಯಾರೆಕ್ಟರ್ ಮಾಡಲ್ಸ್ ಅವೈಲೇಬಲ್ ಇದೆ.
ಸೊ ಅಟ್ ಪ್ರೆಸೆಂಟ್ ನೀವು ನೋಡ್ತಾ ಇರ್ಬೋದು ಹೈಕು, ಜುಜುತ್ಸು ಕೈಸನ್, ಮೈ ಹೀರೋ ಅಕಾಡೆಮಿಯಾ, ಒನ್ ಪೀಸ್, ಡೆತ್ ನೋಟ್, ನರುಟೋ, ಡಿಮನ್ ಸ್ಲೇಯರ್. ಸೊ ಇಲ್ಲಿರೋಂಥ ಎಲ್ಲ ಮಾಡಲ್ಸ್ದು ಪ್ರೈಸ್ ಬಂದು ₹600 ಆಗುತ್ತೆ. ಸೊ ಅದಾದಮೇಲೆ ನೀವು ನೋಡ್ಬೋದು ನರುಟೋ ಮತ್ತು ಸಾಸುಕೆ ಆ್ಯನಿಮಿ ಮಾಡಲ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಒಂದು ಮಾಡಲ್ ಪ್ರೈಸ್ ಬಂದು ನಿಮಗೆ ₹5000 ಆಗುತ್ತೆ. ಈವನ್ ತುಂಬಾ ಬಿಗ್ ಸೈಜಲ್ಲಿದೆ. ಹಾಗೆ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಪಿಕಾಚು ಮತ್ತು ನರುಟೋ ಫೇಸಲ್ಲಿ ಮಗ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಒಂದು ಮಗ್ ಪ್ರೈಸ್ ಬಂದು ನಿಮಗೆ ₹1200 ಕಾಸ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಲಾಸ್ಟ್ ಮಾಡಲ್ ಅಂತ ಬಂದರೆ ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಜೀರಿಯಾ ಡೆತ್ ಸೀನ್ ಮಾಡಲ್ ಇದೆ. ಸೊ ಯಾರ್ಯಾರಿಗೆ ಜೀರಿಯಾ ಡೆತ್ ಸೀನ್ ಬಗ್ಗೆ ಗೊತ್ತಿಲ್ಲ, ಇದು ಬಂದು ನರುಟೋ ಸೀರೀಸಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸೀನ್ ಅಂತಲೇ ಹೇಳ್ಬೋದು. ಈವನ್ ನೀವು ಗೂಗಲಲ್ಲಿ ಜೀರಿಯಾ ಡೆತ್ ಸೀನ್ ಅಂತ ಟೈಪ್ ಮಾಡಿದ್ರೆ ಆ ಡೆತ್ ಸೀನ್ ವೀಡಿಯೋ ಜೊತೆಗೆ ಈ ಮಾಡಲ್ದು ಇಮೇಜಸ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಸೊ ಇವಾಗ ಸೇಮ್ ಮಾಡಲೇ ನನ್ನ ಕೈಲಿರೋದು. ಸೊ ಇದ್ರ ಪ್ರೈಸ್ ಬಂದು ₹5500 ಕಾಸ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ನಾವಿವಾಗ ಟೀ ಶರ್ಟ್ಸ್, ಹೂಡೀಸ್ ಮತ್ತು ಪುಲೋವರ್ಸ್ ಇರೋವಂಥ ಸೆಕ್ಷನ್ ಕಡೆ ಹೋಗೋಣ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಥರ ಆ್ಯನಿಮಿ ಕ್ಯಾರೆಕ್ಟರ್ಸ್ ಪ್ಲಸ್ ಪೋಸ್ಟರ್ ಡಿಸೈನ್ಸಲ್ಲಿ ಟೀ ಶರ್ಟ್ಸ್ ಮತ್ತು ಪುಲೋವರ್ಸ್ ಸಿಗುತ್ತೆ. ಈವನ್ ಮೀಡಿಯಮ್, ಸ್ಮಾಲ್, ಲಾರ್ಜ್, ಎಕ್ಸೆಲ್ ಎಲ್ಲ ಸೈಜಸಲ್ಲೂ ಅವೈಲೇಬಲ್ ಇದೆ. ಸೊ ಇದ್ರ ಪ್ರೈಸಸ್ ಅಂತ ಬಂದರೆ 1899 ಸ್ಟಾರ್ಟ್ ಆಗಿ 3000ವರೆಗೂ ಕಾಸ್ಟ್ ಆಗುತ್ತೆ. ಸೊ ನೀವು ನಿಮ್ಮ ಬಜೆಟ್ಗೆ ಅಡ್ಜಸ್ಟ್ ಆಗೋ ಥರ ನೋಡಿ ತೊಗೊಬೋದು. ಈವನ್ ಟೀ ಶರ್ಟ್ಸ್ ಕೂಡ ಎಷ್ಟೋ ಆ್ಯನಿಮಿ ಕ್ಯಾರೆಕ್ಟರ್ಸ್ ಮತ್ತು ಪೋಸ್ಟರ್ ಡಿಸೈನ್ಸಲ್ಲಿ ಅವೈಲೇಬಲ್ ಇದೆ. ಸೊ ಅದ್ರ ಪ್ರೈಸ್ ಅಂತ ಬಂದರೆ 650 ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 950ವರೆಗೂ ಇದೆ. ಸೊ ಅಟ್ ಪ್ರೆಸೆಂಟ್ ನಾನು ಕೆಲವೊಂದು ಸ್ಯಾಂಪಲ್ಸ್ನ ತೋರಿಸ್ತೀನಿ. ಸೊ ಯಾವ್ಯಾವ ಆ್ಯನಿಮಿ ಕ್ಯಾರೆಕ್ಟರ್ಸ್ ಡಿಸೈನ್ಸಲ್ಲಿ ಅವೈಲೇಬಲ್ ಇದೆ ಅಂತ. ಸೊ ಫಸ್ಟ್ ನೀವು ನೋಡ್ತಾ ಇರ್ಬೋದು ಎಲ್ಲ ಅಶಿರಾಸ್ ಈ ಟೀ ಶರ್ಟಲ್ಲಿದೆ. ನೆಕ್ಸ್ಟ್ ನರುಟೋ, ಸಾಸುಕೆ, ಅಕಾತ್ಸುಕಿ, ಅಟ್ ಲಾಸ್ಟ್ ಟೋಕಿಯೋ ರಿವೆಂಜರ್ಸ್. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಎಲ್ಲ ಮಾರ್ವೆಲ್ ಕ್ಯಾರೆಕ್ಟರ್ಸ್ದು ಕ್ಯೂ ಪಾಸ್ಕೆಟ್ಸ್ ಅವೈಲೇಬಲ್ ಇದೆ. ಸೊ ಒಂದು ಕ್ಯೂ ಪಾಸ್ಕೆಟ್ ಪ್ರೈಸ್ ಬಂದು ₹700 ಕಾಸ್ಟ್ ಆಗುತ್ತೆ. ಸೊ ಇದು ಒಂಥರ ಮಾಡಲೇ. ಸೊ ಕ್ಯೂ ಪಾಸ್ಕೆಟ್ಸ್ನ ಚೀಬಿ ಫಿಗರಿನ್ ಲೈನ್ ಅಂತಾರೆ. ಇನ್ ಸಿಂಪಲ್ ವರ್ಡ್ಸ್, ಓವರ್ ಸೈಜ್ಡ್ ಹೆಡ್ಸ್. ಸೊ ಇಲ್ಲಿರೋಂಥ ಮಾಡಲ್ದು ಫೇಸ್ನ ಅಬ್ಸರ್ವ್ ಮಾಡಿದ್ರೆ ಐಸ್ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ, ಮೀನ್ಸ್ ಎಕ್ಸ್ಪ್ರೆಸಿವ್ ಲುಕ್ ಕೊಡೋ ಥರ. ಸೊ ಅದಕ್ಕೆ ಇದನ್ನ ಕ್ಯೂ ಪಾಸ್ಕೆಟ್ಸ್ ಅಂತ ಕರೀತಾರೆ. ಸೊ ಹಾಗೆ ಕೆಳಗಡೆ ನೋಡಿದ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಲ್ಲ ಮಾರ್ವೆಲ್, DC, ಈವನ್ ಆ್ಯನಿಮಿ ಡಿಸೈನ್ಸಲ್ಲಿ ಕೀ ಬಂಚಸ್ ಸಿಗುತ್ತೆ. ಸೊ ಇದ್ರ ಪ್ರೈಸ್ ಬಂದು ₹250 ಕಾಸ್ಟ್ ಆಗುತ್ತೆ. ಆ್ಯಂಡ್ ಬಿಲೀವ್ ಮಿ ಗೈಸ್, ಮೈ ಫ್ರೆಂಡ್ ಹ್ಯಾಸ್ ಎ ಹ್ಯೂಜ್ ಕಲೆಕ್ಷನ್ ಆಫ್ ಕೀ ಬಂಚ್. ಸೊ ಅವನ ಹತ್ರ ಆಲ್ಮೋಸ್ಟ್ ಎಷ್ಟೊಂದು ಕೀ ಬಂಚ್ಸ್ನ ಕಲೆಕ್ಟ್ ಮಾಡೋಣ. ಅಟ್ ಪ್ರೆಸೆಂಟ್ ಕೂಡ ಕೀ ಬಂಚೇ ಪರ್ಚೇಸ್ ಮಾಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಪಾಕೆಟ್ ವಾಚಸ್ ಕೂಡ ಅವೈಲೇಬಲ್ ಇದೆ. ಸೊ ಅದ್ರ ಪ್ರೈಸ್ ಬಂದು ₹500 ಕಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಆಪೋಸಿಟಲ್ಲೇ ಮಾರ್ವೆಲ್ ಡಿಸೈನ್ಸಲ್ಲಿ ಸ್ಮಾಲ್ ಬ್ಯಾಗ್ ಸಿಗುತ್ತೆ. ಸೊ ಇದು ಚಿಲ್ಡ್ರನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದ್ರ ಪ್ರೈಸ್ ಬಂದು ₹150 ಕಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ನಾವು ಹ್ಯಾರಿ ಪಾಟರ್ ಸೆಕ್ಷನ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಆಲ್ಮೋಸ್ಟ್ ಹ್ಯಾರಿ ಪಾಟರ್ ಮೂವಿಯಲ್ಲಿ ಬರೋಂಥ ಎಲ್ಲ ಕ್ಯಾರೆಕ್ಟರ್ಸ್ದು ಮಾಡಲ್ ಜೊತೆಗೆ ಬಾಬಲ್ ಹೆಡ್ಸ್ ಸಿಗುತ್ತೆ. ಸೊ ನೀವೇನಾದರೂ ಹ್ಯಾರಿ ಪಾಟರ್ ಫ್ಯಾನ್ ಆಗಿದ್ದರೆ ಹ್ಯಾರಿ ಪಾಟರ್ ವಾಂಡ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇದ್ರ ಪ್ರೈಸ್ ಬಂದು $1500. ಸೊ ಹಾಗೆ ಕೆಳಗಡೆ ನೋಡ್ತಾ ಇದ್ದರೆ ಕೆಲವೊಂದು ಮೂವೀಸ್ ಮತ್ತು ಸೀರೀಸ್ದು ಪೋಸ್ಟರ್ಸ್ ಕೂಡ ಅವೈಲೇಬಲ್ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ಅಂತ ಬಂದರೆ ಇವ್ರ ಹತ್ರ ಮ್ಯೂಸಿಕ್ ಬಾಕ್ಸಸ್ ಅವೈಲೇಬಲ್ ಇದೆ. ಸೊ ಇದ್ರ ಪ್ರೈಸ್ ಬಂದು ₹500 ಕಾಸ್ಟ್ ಆಗುತ್ತೆ. ಸೊ ಫಸ್ಟ್ ನಾನು ಮ್ಯೂಸಿಕ್ ಬಾಕ್ಸ್ನ ಜಸ್ಟ್ ಆನ್ಲೈನಲ್ಲಿ ಮಾತ್ರ ನೋಡಿದ್ದೆ, ಬಟ್ ಫಸ್ಟ್ ಟೈಮ್ ಲೈವಲ್ಲಿ ಪ್ಲೇ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ನಿಮಗೂ ಏನಾದರೂ ಮ್ಯೂಸಿಕ್ ಬಾಕ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ನೀವು ಈ ಸ್ಟೋರ್ನ ವಿಸಿಟ್ ಮಾಡಿ ಮ್ಯೂಸಿಕ್ ಬಾಕ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಅಟ್ ಪ್ರೆಸೆಂಟ್ ಯಾವ ಡಿಫ್ರೆಂಟ್ ಥೀಮ್ಸಲ್ಲಿ ಮ್ಯೂಸಿಕ್ ಬಾಕ್ಸಸ್ ಅವೈಲೇಬಲ್ ಇದೆ ಅಂದರೆ ಮನಿ ಹೇಸ್ಟ್, ಹ್ಯಾರಿ ಪಾಟರ್, ಗೇಮ್ ಆಫ್ ಥ್ರೋನ್ಸ್, ಅಟ್ ಲಾಸ್ಟ್ ಫ್ರೆಂಡ್ಸ್. ಸೊ ಫಸ್ಟ್ ಟೈಮ್ ನಾನು ಈ ಸ್ಟೋರೊಳಗಡೆ ಎಂಟರ್ ಆಗಿದ್ದ ತಕ್ಷಣವೇ ನನಗೆ ತುಂಬಾ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿರೋಂಥ ಪ್ರಾಡಕ್ಟ್ ಅಂದರೆ ಈ ಲೈಟರ್ಸ್. ಸೊ ಈ ಲೈಟರ್ಸ್ದು ಪ್ರೈಸ್ ಬಂದು ₹1550 ಆಗುತ್ತೆ. ಈವನ್ ಈ ಲೈಟರ್ಸ್ನ USB ಲೈಟರ್ಸ್ ಅಂತ ಕರೀತಾರೆ. ಬಟ್ ಫ್ರ್ಯಾಂಕ್ಲಿ ಫಸ್ಟ್ ಟೈಮ್ ನಾನು ಈ ಲೈಟರ್ನ ನೋಡಿದ ತಕ್ಷಣವೇ ಇದರಲ್ಲಿರೋಂಥ ಡಿಸೈನ್ಸ್ ಜೊತೆ ಬರ್ತಾ ಇರೋಂಥ ಕಲರ್ ಲೈಟ್ನ ನೋಡ್ಬಿಟ್ಟು ಮೇ ಬಿ ಇದೊಂದು ಫ್ಯಾನ್ಸಿ ಪೀಸ್ ಅಂದ್ಕೊಂಡೆ. ಬಟ್ ಲೇಟರ್ ಆನ್ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಗೊತ್ತಾಯಿತು ಇಟ್ಸ್ ಎ ರಿಯಲ್ ಲೈಟರ್. ಸೊ ಇದನ್ನು ನೀವು ಚಾರ್ಜ್ ಕೂಡ ಮಾಡ್ಬೋದು. ಸೊ ಈ ಲೈಟರ್ಸ್ ಡಿಫ್ರೆಂಟ್ ಥೀಮ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಅಟ್ ಪ್ರೆಸೆಂಟ್ ನನ್ನ ಕೈಲಿರೋಂಥ ಲೈಟರ್ ಬಂದು ಕ್ಯಾಪ್ಟನ್ ಅಮೆರಿಕನ್ ಶೀಲ್ಡ್. ಸೊ ಫ್ರೆಂಡ್ಸ್, ನೀವು ಇವಾಗ ನೋಡ್ತಾ ಇರ್ಬೋದು ನಾವು K-ಪಾಪ್ ಸೆಕ್ಷನ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ K-ಪಾಪ್ ಸಿಂಗರ್ಸ್ ಕಾರ್ಡ್ಸ್ ಅವೈಲೇಬಲ್ ಇದೆ. ಸೊ ಇದ್ರ ಪ್ರೈಸ್ ಬಂದು ₹35 ಆಗುತ್ತೆ. ಐ ಥಿಂಕ್ ಬಾಯ್ಸ್ಗಿಂತ ಗರ್ಲ್ಸ್ ಆರ್ ಮೋರ್ ನಂಬರ್ ಆಫ್ ಫ್ಯಾನ್ಸ್ ಫಾರ್ K-ಪಾಪ್, ಎಕ್ಸ್ಪೆಷಲಿ BTS. ಯಾಕಂದರೆ ಅಟ್ ಪ್ರೆಸೆಂಟ್ ನನ್ನ ಕಣ್ಮುಂದೆ ಒಂದು ಹುಡುಗಿ BTS ಟೀ ಶರ್ಟ್ ಇಸ್ಕೊಂಡು, ಸೊ ಅದರಿಂದ ಹೇಳಿದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನಿಮಗೆಲ್ಲ K-ಪಾಪ್ ಕಲ್ಚರ್ ಅಥವಾ ಟೀ ಶರ್ಟ್ಸ್, ಕಾರ್ಡ್ಸ್, ಈವನ್ ಮ್ಯಾಗ್ನೆಟ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ನೀವು ಈ ಶಾಪ್ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ಆನ್ಲೈನಲ್ಲಿ ಬೇಡ, ಯಾಕಂದರೆ ಲೈವಲ್ಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ದಟ್ಸ್ ಇಟ್.
ಸೊ ಅಟ್ ಲಾಸ್ಟ್ ನಂಗೆ ತುಂಬಾ ಇನ್ಸ್ಪೈರ್ ಮಾಡಿರೋಂಥ ಸೆಕ್ಷನ್ ಅಂದರೆ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್. ಸೊ ನಾನು ಈ ಸೆಕ್ಷನ್ ಹತ್ರ ಬಂದು ಇಲ್ಲಿರೋಂಥ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಿರುವಾಗ ಸೊ ಇನ್ಫಾರ್ಮೇಷನ್ನ ಕೇಳಿದ ತಕ್ಷಣವೇ ನನಗೆ ಈ ಸ್ಟೋರ್ ಮೇಲೆ ಒಂಥರ ಪ್ರೌಡ್ ಫೀಲ್ ಆಯಿತು. ಯಾಕಂದರೆ ಅವ್ರು ಏನು ಹೇಳೋದಂದರೆ ಆ್ಯನಿಮೇಷನ್ ಸೂಕ್ ವಿಲ್ ಆಲ್ವೇಸ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ ಲೋಕಲ್ ಆರ್ಟಿಸ್ಟ್. ಮೀನ್ಸ್ ಇಲ್ಲಿರೋಂಥ ಪ್ರತಿಯೊಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿ ಮತ್ತು ಡಿಸೈನ್ ಮಾಡಿರೋದು ಬಂದು ಲೋಕಲ್ ಆರ್ಟಿಸ್ಟೇ. ಸೊ ಇಲ್ಲಿ ಯಾವ ಥರ ಪ್ರಾಡಕ್ಟ್ಸ್ ಇದೆ ಅಂದರೆ ವಾಲ್ ಹ್ಯಾಂಗಿಂಗ್ಸ್, ಕ್ಯಾಂಡಲ್ ಸ್ಟ್ಯಾಂಡ್, ವಾಸ್, ಶೋ ಪೀಸ್, ಪೇಂಟಿಂಗ್ಸ್, ಅದ್ರ ಜೊತೆಗೆ ಬ್ಯೂಟಿಫುಲ್ ಡಿಸೈನ್ಸಲ್ಲಿ ಮಾಡಿರೋಂಥ ಬಾಕ್ಸಸ್, ಪ್ಲೇಟ್ಸ್, ಅಟ್ ಲಾಸ್ಟ್ ಪ್ರೆಸೆಂಟ್ಸ್. ಸೊ ಆಲ್ಮೋಸ್ಟ್ ಎಲ್ಲನೂ ಹ್ಯಾಂಡ್ಮೇಡ್ ಥಿಂಗ್ಸೇ. ನೋಡೋಕ್ಕೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಜೊತೆಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಈವನ್ ನೀವೇನಾದರೂ ಆರ್ಟಿಸ್ಟ್ ಆಗಿದ್ದರೆ ಅಥವಾ ನಿಮಗೆ ಗೊತ್ತಿರೋಂಥ ಯಾರಾದರೂ ಲೋಕಲ್ ಆರ್ಟಿಸ್ಟ್ ಇದ್ದರೆ ಅವ್ರು ಮಾಡಿರೋಂಥ ವರ್ಕ್ಸ್ನ ತೊಗೊಂಬಂದು ಈ ಸ್ಟೋರೊಳಗಡೆ ಪ್ರೆಸೆಂಟ್ ಮಾಡ್ಬೋದು. ಯಾಕಂದರೆ ಎಷ್ಟೊಂಥರ ಆರ್ಟಿಸ್ಟ್ಗಳಿಗೆ ಪ್ಲ್ಯಾಟ್ಫಾರ್ಮ್ ಸಿಗೋಲ್ಲ. ಬಟ್ ಐ ಥಿಂಕ್ ದಿಸ್ ಇಸ್ ಎ ಗುಡ್ ಪ್ಲ್ಯಾಟ್ಫಾರ್ಮ್ ಟು ಶೋ ಯುವರ್ ಆರ್ಟ್ ವರ್ಕ್ ಅಂತ ಹೇಳ್ಬೋದು. ಸೊ ಅಟ್ ಲಾಸ್ಟ್ ಈ ಸ್ಟೋರಲ್ಲಿರೋಂಥ ಎಲ್ಲ ಪ್ರಾಡಕ್ಟ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈವನ್ ಈ ಸ್ಟೋರಲ್ಲಿ ಎಷ್ಟೊಂಥರ ಪ್ರಾಡಕ್ಟ್ ಸಿಗುತ್ತೆ. ಸೊ ಅದನ್ನು ನೀವು ಪ್ರೆಸೆಂಟ್ ಇಮೇಜಸಲ್ಲಿ ನೋಡ್ಬೋದು. ಸೊ ಫೈನಲಿ ಆಲ್ಮೋಸ್ಟ್ ನಾನು ಕೊಟ್ಟಿರೋಂಥ ಚಾಲೆಂಜ್ನ ಫಿನಿಷ್ ಮಾಡೋಣ. ಜೊತೆಗೆ ನನ್ನ ಫ್ರೆಂಡ್ ಯಾವ ಥರ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದಾನೆ ಅಂತ ನೋಡೋಣ ಬನ್ನಿ. ಸೊ ನಾನು ಆವಾಗಲೇ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ನನ್ನ ಫ್ರೆಂಡ್ಗೆ ಕೀ ಬಂಚಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಅದರಿಂದ ಆಲ್ಮೋಸ್ಟ್ ಕೀ ಬಂಚಸ್ಸೇ ಪರ್ಚೇಸ್ ಮಾಡಿದ್ದಾನೆ. ಈವನ್ ಪಾಕೆಟ್ ವಾಚ್, ಅವೆಂಜರ್ಸ್ ಟವಲ್, ಫ್ರೆಂಡ್ಸ್ ಟೀ ಶರ್ಟ್, ದಟ್ಸ್ ಇಟ್. ಸೊ ಅದರಿಂದ ನನ್ನ ಫ್ರೆಂಡ್ನ ಕೇಳಿದೆ ಈ ಶಾಪ್ ಬಗ್ಗೆ ನಿಂಗೆ ಏನು ಅನ್ನಿಸ್ತು. ಜೊತೆಗೆ ಕ್ವಶನ್ ಕೂಡ ರೈಸ್ ಮಾಡಿದೆ. ಅದೇನಂದರೆ ಚಾಲೆಂಜ್ ನಾನು ಆಕ್ಸೆಪ್ಟ್ ಮಾಡಿರೋದ್ರಿಂದ ಎಂತಕ್ಕೆ ಕಡಿಮೆ ಐಟಮ್ಸ್ ತೊಗೊಂಡಿದ್ದೆ ಅಂತ ಕೇಳಿದಾಗ ಅವ್ನು ರಿಪ್ಲೈ ಕೊಟ್ಟ, ಈ ಶಾಪಲ್ಲಿರೋಂಥ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಮತ್ತು ಐಟಮ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ನನಗೆ ಕನ್ಫ್ಯೂಸ್ ಆಯಿತು ಯಾವ ಪ್ರಾಡಕ್ಟ್ಸ್ ತೊಗೊಬೇಕು ತೊಗೊಬಾರ್ದು ಅಂತ. ಸೊ ಅದರಿಂದ ಅವ್ನು ಬರೀ ಲಿಮಿಟೆಡ್ ಪ್ರಾಡಕ್ಟ್ಸ್ ಮಾತ್ರ ತೊಗೊಂಡ. ಸೊ ದಟ್ ಈಸ್ ಮ್ಯಾಜಿಕ್ ಆಫ್ ದಿ ಸ್ಟೋರ್ ಅಂತ ಹೇಳ್ದ. ಸೊ ಫ್ರೆಂಡ್ಸ್ ಗೊತ್ತಾಯ್ತಲ್ವ, ನಾನು ಆವಾಗಲೇ ಹೇಳ್ದಂಗೆ ಈ ಸ್ಟೋರಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಐಟಮ್ಸ್ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು ಡೆಫಿನೆಟ್ಲಿ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತೀನಿ. ಯಾಕಂದರೆ ನಾನು ಒನ್ ಪೀಸ್ ಸೀರೀಸ್ದು ಟೀ ಶರ್ಟ್ ಜೊತೆಗೆ ವಾಂಟೆಡ್ ಪೋಸ್ಟರ್ನ ತೊಗೊಬೇಕು. ಈವನ್ ಡೆತ್ ನೋಟ್ಬುಕ್. ಸೊ ಐ ಥಿಂಕ್ ಬೆಂಗಳೂರಲ್ಲಿ ಈ ಥರ ಶಾಪ್ ನೀವೆಲ್ಲೂ ನೋಡಿರಲ್ಲ. ಯಾಕಂದರೆ ರೇರ್, ಜೊತೆಗೆ ಶಾಪ್ ಒಳಗಡೆ ಇರೋಂಥ ಐಟಮ್ಸ್ ಆಲ್ಮೋಸ್ಟ್ ನಾರ್ತ್ ಸೈಡಿಂದ ತೊಗೊಂಬಂದಿರೋದು. ಸೊ ಅದರಿಂದ ಇದೊಂಥರ ಲಿಮಿಟೆಡ್ ಶಾಪ್ ಅಂತಲೇ ಹೇಳ್ಬೋದು. ಸೊ ಅಟ್ ಲಾಸ್ಟ್ ನೀವೇನಾದರೂ ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸ್ ಅಥವಾ ಪೇರೆಂಟ್ಸ್, ಚಿಲ್ಡ್ರನ್, ಈವನ್ ನಿಮ್ಮ ಲವ್ಡ್ ಒನ್ಸ್ಗೆ ಗಿಫ್ಟ್ ಕೊಡಬೇಕು ಅಂದರೆ ಡೆಫಿನೆಟ್ಲಿ ವಿಸಿಟ್ ಆ್ಯನಿಮೇಷನ್ ಸೂಕ್, ದ ಅಲ್ಟಿಮೇಟ್ ಗಿಫ್ಟ್ ಸ್ಟೋರ್.